ಸರ್ಕಾರ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ನಾನಾ ಸೌಲಭ್ಯ ನೀಡುತ್ತಿದೆ. ಹೀಗಾಗಿ ಮುಸ್ಲಿಂ ಸಮಾಜದವರು ಸೌಲಭ್ಯ ಪಡೆದು ಆರ್ಥಿಕವಾಗಿ ಸಬಲರಾಗಬೇಕೆಂದು ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ತಿಳಿಸಿದರು. ರಾಯಚೂರು ಗ್ರಾಮೀಣ ಶಾಸಕರ ಕಾರ್ಯಾಲಯದಲ್ಲಿ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣ ಸೌಲಭ್ಯ ಪಡೆದವರಿಗೆ ಮೋಟಾರ್ ಪಂಪ್ಸೆಟ್ ಹಾಗೂ ಪೈಪ್ಗಳನ್ನು ವಿತರಿಸಿ ಮಾತನಾಡಿದರು. ರಾಯಚೂರು ಗ್ರಾಮೀಣ ಕ್ಷೇತ್ರವು ದೊಡ್ಡ ಕ್ಷೇತ್ರವಾಗಿದ್ದು ಆಯಾ ಸಮುದಾಯಕ್ಕೆ ನಿಗಮಗಳ ಮೂಲಕ ಸೌಲಭ್ಯ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ವಿಧಾನಸಭಾ ಕ್ಷೇತ್ರದಲ್ಲಿ ಇಲಾಖೆ ವತಿಯಿಂದ ಇವತ್ತು ಪಂಪು ಮತ್ತು ಮೋಟರ್ಗಳನ್ನು ವಿತರಣೆಯನ್ನು ಇವತ್ತು 2019-2021 ಸಾಲಿನ ಇವತ್ತು ಈಗಾಗಲೇ ಬೋರ್ವೆಲ್ಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಪಂಪು ಮತ್ತು ಮೋಟರ್ಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ನನ್ನ ಪಕ್ಷದ ನನ್ನ ಶಾಸಕರ ಕಾರ್ಯಾಲಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯ ಅಧಿಕಾರಿಗಳು ಮತ್ತು ನನ್ನ ಪಕ್ಷದ ಎಲ್ಲ ಮುಖಂಡರು ಮತ್ತು ರೈತಾಪಿ ವರ್ಗದ ನನ್ನ ಫಲಾನುಭವಿಗಳು ಈಗಾಗಲೇ ಉತ್ತಮವಾಗಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ನೀರಾವರಿ ಪ್ರದೇಶದಿಂದ ವಂಚಿತವಾದ ಪ್ರದೇಶ ಇದೆ. ಹಾಗಾಗಿ ನಮಗೆ ಹೆಚ್ಚಾಗಿ ರೈತರು ಬೋರ್ವೆಲ್ಗಳ ಮೇಲೆ ಅವಲಂಬಿತರಿದ್ದಾರೆ. ಬೋರ್ವೆಲ್ಗಳನ್ನು ಕೊಡಿಸುವಂಥ ಯೋಜನೆಗಳನ್ನು ಭಾಳಷ್ಟು ಅವಶ್ಯಕತೆ ಕೂಡ ಸಣ್ಣ ರೈತರು ಭಾಳಷ್ಟು ಜನ ಇದ್ದಾರೆ. ಹಾಗಾಗಿ ಅವರಿಗೆ ಈಗಾಗಲೇ ಕೆಲವು ಬಂದಂಥ ಸ್ಕೀಮ್ಗಳನ್ನು ಭಾಳಷ್ಟು ಕಡಿಮೆ ಯೋಜನೆಗಳನ್ನು ಬರ್ತಾ ಇದ್ದಾವೆ. ಆದರೂ ಕೂಡ ಇರುವಂಥ ಯೋಜನೆಗಳನ್ನು ಈಗ ನನ್ನ ಕ್ಷೇತ್ರದಲ್ಲಿರುವಂಥ ರೈತಾಪಿ ವರ್ಗಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಮತ್ತು ಹೆಚ್ಚಿನ ರೀತಿಯಿಂದ ಬರುವಂಥ ದಿನಗಳಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇದು ಸಮರ್ಪಕವಾಗಿ ರೈತರಿಗೆ ಉಪಯೋಗ ಆಗುವಂತೆ ಸಂದರ್ಭ ಹೇಳಿ ಇವತ್ತು ವಿದ್ಯುತ್ಕರಣ ಆಗಿರ್ಬೋದು, ಇವತ್ತು ಪಂಪ್ ಮೋಟರ್ ಎಲ್ಲವನ್ನು ಅಳವಡಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೀವಿ. ಹಾಗಾಗಿ ನಮ್ಮ ಅಧಿಕಾರಿಗಳನ್ನು ಸ್ಪಂದಿಸಿದ್ದಾರೆ. ಅದನ್ನು ತಕ್ಷಣಕ್ಕೆ ಇದು ಉಪಯೋಗ ಆಗಲ್ಲ ಅಂತೇಳಿ ನಾನು ಹೇಳ್ಬೋದು. ಎಷ್ಟು ಪಂಪ್ ಸೆಟ್ ಕೊಟ್ಟಿರಿ ಸರ್? ಇವತ್ತು ಐದು ಫಲಾನುಭವಿಗಳಿಗೆ ಇವತ್ತು ಪಂಪ್ ಸೆಟ್ ಮೋಟರ್ಗಳನ್ನು ವಿತರಣೆ ಮಾಡ್ತಾಯಿದ್ದಾರೆ. ಇನ್ನು ಕೆಲವು ಬೋರ್ವೆಲ್ಗಳನ್ನು ಕೊರಿತಾ ಇದ್ದಾರೆ ಮತ್ತು ಅವರು ಕೂಡ ಬರೋದಾದ ನಂತರ ಅವು ಕೂಡ ಮೋಟರ್ಗಳನ್ನು ವಿತರಣೆ ಮಾಡುವಂಥ ಇನ್ನು 18-19 ಇದಾವೆ, 20-22 ಇದಾವೆ, 21-22 ಇದಾವೆ ಮತ್ತು ಈಗ 23 ಯೋಜನೆಗಳು ಕೂಡ ಈಗಾಗಲೇ ಬಂದಿದ್ದಾವೆ. ಹಾಗಾಗಿ ಅವೆಲ್ಲವನ್ನು ಒಟ್ಟಾಗಿ ಸೇರಿ ಕೆಲಸ ಮಾಡುವಂಥ